ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಿ ಅಂದ್ಕೊಂಡಿದ್ದೀನಿ. ನಾವು ಕೂಡ ಚೆನ್ನಾಗಿದ್ದೀವಿ. ಸೊ ಹನುಮಾನ್ ಜಯಂತಿಯ ತಮ್ಮೆಲ್ಲರಿಗೂ ಹಾರ್ದಿಕ ಶುಭಾಶಯಗಳು. ನೋಡಿ, ನಾವು ಹನುಮಾನ್ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ನೋಡಿ, ನನ್ನ ಮಕ್ಕಳು ಹೇಗೆ ನಡೀತಿದ್ದಾರೆ. ಇಬ್ಬರು ಬೆಳಗ್ಗೆ ಹೋಗೋದು ಆಗಲಿಲ್ಲ ಫ್ರೆಂಡ್ಸ್, ಸೊ ಈವ್ನಿಂಗ್ ಹೋಗ್ತಾ ಇದ್ದೀವಿ. ಮೊದಲಿಗೆ ಬರೋದು ಮಹಾದೇವ್ ಟೆಂಪಲ್, ಅಂದರೆ ಶಿವನ ಗುಡಿ. ಸೊ ಫಸ್ಟ್ ಶಿವನ ಗುಡಿಗೆ ಹೋಗಿಬಿಟ್ಟೆ ಹನುಮಾನ್ ಟೆಂಪಲ್ಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ ಫ್ರೆಂಡ್ಸ್. ಸೊ ಇಲ್ಲಿ ಫಸ್ಟ್ ಬಂದುಬಿಟ್ಟು ನಮಸ್ಕಾರ ಮಾಡ್ಕೊಂಡ್ವಿ ಎಲ್ಲರೂ. ನೋಡಿ, ಮಕ್ಕಳು ಹೇಗೆ ಆಟ ಆಡ್ತಿದ್ದಾರೆ ಇಲ್ಲಿ. ಅವರು ಕೂಡ ನಮಸ್ಕಾರ ಮಾಡಿಕೊಂಡ್ರು. ನೋಡಿ, ವಿಠಲ್ ವಿಠಲ್ ಅಂತ ಆಟ ಆಡ್ತಿದ್ದಾರೆ ಅವರು. ಭಾಳ ಖುಷಿ ಆಗುತ್ತಲ್ವ ಫ್ರೆಂಡ್ಸ್ ಮಕ್ಕಳಿಗೆ ಹೊರಗೆ ಬಂದರೆ. ನೋಡಿ ಹೇಗೆ ಆಟ ಆಡ್ತಾ ಇದ್ದಾರೆ. ನೋಡಿ ಫ್ರೆಂಡ್ಸ್, ಇದೆ ನಮ್ಮ ಕಾಲನಿ ಹನುಮಾನ್ ಟೆಂಪಲ್. ಬೆಳಗ್ಗೆಲ್ಲ ಪೂಜೆ ನಡೀತಿತ್ತು, ಪ್ರಸಾದ ಎಲ್ಲ ಇತ್ತು ಫ್ರೆಂಡ್ಸ್. ಸೊ ಸಂಜೆ ಹೊತ್ತಿಗೆ ಎಲ್ಲ ಬಂದ್ ಮಾಡಿಬಿಟ್ಟು ಕ್ಲೀನ್ ಮಾಡಿಬಿಟ್ಟು ಅವರು ಕ್ಲೋಸ್ ಮಾಡ್ಕೊಂಡು ಹೋಗಿದ್ದಾರೆ ಫ್ರೆಂಡ್ಸ್. ಸೊ ಯಾವಾಗಲೂ ಈ ಟೆಂಪಲ್ ಕ್ಲೋಸ್ ಆಗಿರೋದಿಲ್ಲ. ಇವತ್ತು ಯಾಕೋ ಕ್ಲೋಸ್ ಆಗಿತ್ತು, ಯಾಕಂದರೆ ಹನುಮಾನ್ ಜಯಂತಿ ಅಂತ ಜಾಸ್ತಿ ಜನ ಬಂದು ಎಲ್ಲ ಕ್ಲೀನ್ ಇರ್ತಕ್ಕಂಥ ಟೆಂಪಲ್ಗೆಲ್ಲ ಹೊಲ್ಸು ಮಾಡ್ತಾರೆ ಅಂತ ಕ್ಲೋಸ್ ಮಾಡಿಬಿಟ್ಟಿದ್ರು ಫ್ರೆಂಡ್ಸ್ ಅವರು. ಸೊ ನಾವು ಹೊರಗಡೆನೇ ನಮಸ್ಕಾರ ಮಾಡ್ಕೊಂಡ್ವಿ. ನೋಡಿ, ಮಕ್ಕಳು ಶೂ ಯಾಕೆ ಹಾಕಿದ್ದಾರೆ ಅಂತ ಕೇಳ್ಬೋದು ನೀವು. ಸೊ ಅಲ್ಲಿ ತೆಂಗಿನಕಾಯ್ದು ಚಿಪ್ ಇರುತ್ತಲ್ವ ಫ್ರೆಂಡ್ಸ್, ಅದೆಲ್ಲ ಬಿದ್ದಿತ್ತು. ಕಾಲಿಗೆ ಗಾಯ ಆಗ್ಬೋದು ಮಕ್ಕಳಿಗೆ ಅಂತ ಅವ್ರಿಗೆ ಶೂಸ್ ಹಾಕಿ ಇಟ್ಟಿದ್ದೆ ಫ್ರೆಂಡ್ಸ್. ಸೊ ನೋಡಿ ನಮ್ಮ ಟೆಂಪಲ್. ಮತ್ತು ಮಕ್ಕಳು ಒಂದು ಕಡೆ ನಿಲ್ತಾ ಇಲ್ಲ, ಒಂದು ಕಡೆ ಕೂರ್ತಾ ಇಲ್ಲ, ಆ ಕಡೆ ಹೋಗೋದು ಈ ಕಡೆ ಹೋಗೋದು ಮಾಡ್ತಿದ್ದಾರೆ. ನೋಡಿ ಫ್ರೆಂಡ್ಸ್, ಮಕ್ಕಳು ಕೂಡ ನಮಸ್ಕಾರ ಮಾಡಿಕೊಂಡ್ರು. ನಾವು ಕೂಡ ಈಗ ಪ್ರದಕ್ಷಿಣೆ ಹಾಕೋದಕ್ಕೆ ಹೋಗ್ತಾ ಇದ್ದೀವಿ. ನೋಡಿ, ಶೂ ಹಾಕಿದ್ದಾರೆ ಅಂತ ಅವ್ರಿಗೆ ಎತ್ಕೊಂಡ್ವಿ ನಾವು. ಶೂ ಹಾಕಿರಲಿಲ್ಲ ಅಂತಂದರೆ ಕೆಳಗಡೆ ಇಳಿಸ್ಬೋದಾಗಿತ್ತು. ಆದರೆ ಏನು ಮಾಡೋದು, ಮಕ್ಕಳು ಒಂದು ಕಡೆ ನಿಲ್ತಾ ಇಲ್ಲಲ್ವ, ಆ ಕಡೆ ಈ ಕಡೆ ಹೋದರು ಅಂತ ಎತ್ಕೊಂಡಿದ್ದೀವಿ.